ಅಲ್ಲೇ ಬಿಡ್ಬೇಕನ್ನೋದು ಪ್ಲಾನ್ ಇತ್ತು. ನಮ್ಮ ಶಂಕರನ್ ಮಾತು ಕೇಳ್ಬಿಟ್ಟು ಟೆನ್ ಕರ್ಕೊಂಡಿದ್ರು. ಅವನು ಮೈಸೂರು ಅಂತೇಳಿ ಆಲ್ಮಟ್ಟಿಗೆ ಇಷ್ಟಪ್ಪ ಒಬ್ರು ತೆಗೆದ್ರು ಎಲ್ಲಾರು ಮನಸ್ಸಿಗೆ ಒಳಗ ನನಗೂ ಕರೆಯೋವಾಗ ನನಗೂ ಒಂಥರ ಅನ್ಸಾಗತ್ತ. ಮಾಡಕ್ಕೆ ಮುಂಚೆ ಅನ್ಕೊಂಡಿದ್ದೆ ನಾ ಒಂಥರ ಅಲ್ಲಕಪ್ರ ಬ್ಯಾಂಕ್ ಅಂತೂ ಜಬರ್ದಸ್ತ್ ಯಾರು ಮಾಡೋದು ಮುಗಿದಿಂದ ಹೋತಿ ಇಂಟರ್ನ್ಶಿಪ್ ಮುಗಿಯನ ಕರ್ಕೊಂಡು ಹೋತಿಲ್ಲ ನಾ. ಇದು ನನ್ನ ಕಡೆ ಶಪಥ. ಪ್ರಾಂಕ್ ಬಾಳ ದುಃಖ ಅನಿಸ್ತೀರಿ ಕರೆ ಹೇಳ್ಬೇಕಂದ್ರೆ. ಯಾರಿದ್ರಿ ಗೈಸ್? ನೋಡಿ ಗೈಸ್, ಇವಾಗ ಐತಲ್ಲ ಹಾಕೊಂಡ್ ಕೂತೀವಿ. ಬಂದಕ್ಕೆ ಟಿಕೆಟ್ ಎಲ್ಲ ಹೊರಗಡೆ ಮಾಡಿದವ್ರು. ಮೈಸೂರು ಗಂಟೆ ಹೋಗೋದು. ಇದು ಒಂದು ಜಸ್ಟ್ ಪ್ರ್ಯಾಂಕ್. ಎಲ್ಲರಿಗೆ ಆಶೀರ್ವಾದ ಮಾಡಕ್ಕೆ ನಾ ಏನ್ ಬಿಟ್ಟು ಹೋಗಂಗಿಲ್ಲ. ಇದ್ರೊಳಗೆ ಎಷ್ಟು ಮಂದಿದ್ರು ನೋಡಿ. ಇನ್ನೊಂದಿಬ್ರು ಕೊಟ್ಟು ಬಿಡ್ರಿ ಸಾಕು. ಮಾಡು 20 ರೂಪಾಯಿ ಮಾಡಿ ಫೋನ್ ಪೇ ಮಾಡ್ಲ ಆಮೇಲೆ ಫೋಟೋ ತಗೊಳತ್ತ ನೋಡ್ರಿ. ಏನ್ ಮಾಡ ಕರೆಂಟ್ ಓಡಿಸ್ತೀವಿ ಫ್ರೆಂಡ್ಲಿ ಅದಾರ. ಆಯ್ ಫ್ರೆಂಡ್ಲಿ ಅದಾರ, ಹಂಗೇನಿಲ್ಲ. ಅವನು ಕ್ಯಾಮ್ರಾ ಅದಾನ. ಅವ್ನು ಏನ್ರ ಕೂಡ ನಾಳೆ ಲವ್ ಮಾಡೋ ಹುಡುಗಿ ಬಂದ್ರೆ ಹಿಂಗೆ ಎಡ್ಡು ಆದ್ರೆ ಚಡ್ಡಿ ನೋಡು. ಹೌದಲ್ಲ, ಇಡಿಯೇ ಮಾಡ್ತಾರೆ. ನೋಡ ನೀನೇನ್ ರೇಪ್ ಮಾಡ್ತೀನಿ. ನನ್ ಕಡೆ 1 ರೂಪಾಯಿ ಇರ್ಬೇಕಂದ್ರೆ ನೀವು ಕೊಟ್ಟು ಹೋಗ್ಬೇಕಂತ. ಅಯ್ಯ ಕೊಡ್ತೀನಪ್ಪ, ನನ್ನ ಗಂಡನ ದೋತ್ರ ಕಳ್ದು ಕೊಡ್ತೀನಿ. ಫೋನ್ ಪೇ ಮಾಡ್ತಾನೆ. ಏ ಮಾಡ್ರಿ, ನಾ ನಂಬರ್ ಕೊಡ್ತೀನಿ. ಲವ್ ಮಾಡಕ್ ಕೊಡಲ್ಲ. ಟವರ್ ಇಲ್ಲತ್ತಲ್ಲ ನಿಮ್ಮದ್ರೊಳಗ ಐತೆ ನೋಡು. ಇವಂದ್ರಾಗ ಐತೆ, ಇದ್ರೊಳಗ ಐತೆ ಮಾಡೋದು. ಯಾವಾಗ್ಲೂ ಜೀರೋ ಹಾಕೊಂಡ ಗೈಸ್. ನಿಜ ಗೈಸ್, ಒಂದಿಷ್ಟು ಪ್ರ್ಯಾಂಕ್ ಅದ. ಟ್ರಿಪ್ ಪ್ರ್ಯಾಂಕ್ ಮಾಡ್ಬೇಕಂತ ನಮ್ಮ ಪ್ಲಾನ್ ಇತ್ತು. ಅದು ಪ್ರ್ಯಾಂಕ್ ಆಯ್ತಲ್ಲ, ಅಲ್ಲೇ ರೈಲ್ವೆ ಸ್ಟೇಷನ್ ತನಕ ಅಷ್ಟೇ ಇರ್ಬೇಕನ್ನೋದು ಪ್ಲಾನ್ ಇತ್ತು. ಬಟ್ ಏನ್ ಮಾಡ್ತೀರಿ ಹೇಳ್ರಿ, ಆಲಿಮೆಂಟ್ ಕರ್ಕೊಂಡ್ಬಂದು ಸ್ವಲ್ಪ ಅವರಿಗೆ ಹೆಂಗೋ ಭಾಳ ದಿನ ಇತ್ತು ನಾವು ಇಲ್ಲಿ ಹೋಲಾರ್ದೆ. ಸೊ ಸ್ವಲ್ಪ ತಿರುಗಾಡಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಆಲಿಮೆಂಟ್ ಅಂದ್ರೆ ಯಾರು ಬಂದು ಬರಲ್ಲ, ನಾವು ಹೋಗಿವಿ ನಾವು ನೋಡಿವಿ ಅಂತ ಹೇಳ್ತಾರ. ಮೈಸೂರು ಟ್ರಿಪ್ ಅಂದ್ರೆ ಎಲ್ಲರೂ ಹೇಳೋ ಏನಾಯ್ತು. ನಾವು ಕರೆ ಹೊಂಟಿಲ್ಲ ಎಲ್ಲಾರು ಮ್ಯಾಗ ನಗೋದ ಗೈಸ್. ಅವರ ಅನಿಸಿಕೆನ ಅಲ್ಲಿ ಇಳದಿಂದ ಕೇಳ್ತಂತೆ. ಸದಾ ನಮ್ಮ ಏನಂತಾರ ಆಲಿಮಟ್ಟಿ ಇದು ಬರ್ತದೆ ಜಂಕ್ಷನ್ ಇಳಿಬೇಕಾದ್ರೆ. ಗೈಸ್ ಯಾವ್ದಾರ ನಿಮ್ಗೆ ಯಾವ್ದು ಕರೆ ಅನ್ಸುತ್ತ? ಇದು ಕರೆ ಅನ್ಸಕತ್ತ ನಿಮ್ಗ? ನಾ ಹೇಳಿದ್ದು ಅನ್ಸ್ತಪ್ಪ. ನಿಮಗೆ ಹೆಂಗ ಅನ್ಸ್ತ? ಇಲ್ಲ, ನಿಮ್ಗೆ ಹೆಂಗ ಅನ್ಸ್ತದ ಹೇಳ್ರಿ? ಮೈಸೂರು ಹೊಂಟೇ ಇಲ್ಲ. ಮೈಸೂರು ಹೊಂಟಿಲ್ಲ ನಾವು ಪಕ್ಕ. ಮೈಸೂರು 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 ಅಥವಾ ಮೈಸೂರು ಮೈಸೂರು ಸುಮ್ಮನೆ ಕಾಮೆಂಟ್ ಮಾಡಿದಾಗ ಸರಿಗೆ ಅವ್ರ ರಿಯಾಕ್ಷನ್ ಯಾವ ತರ ಇರ್ತಾನೆ ನೋಡಕತ್ತಿದ್ದೆ ನಾನು. ಅವ್ರ ಒಬ್ಬೊಬ್ರು ರಿಯಾಕ್ಷನ್ ನೋಡ್ತಕ್ಕದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವನ್ ಮಾರಿ ನೋಡ್ರಿ, ಅವನ್ ಮಾರಿ ನೋಡ್ರಿ. ಈ ಸರ್ ನಾವು ಪ್ರ್ಯಾಂಕ್ ಮಾಡಕತ್ತೀನತ್ತೆ.
ನಾ ಪ್ರ್ಯಾಂಕ್ ಮಾಡಕತ್ತೀನಿ ಈಗ ಪ್ರ್ಯಾಂಕ್ ಪಕ್ಕ ಚೇಂಜ್ ಆಗೋ ಚಾನ್ಸಸ್ ಭಾಳ ಐತಪ್ಪ ಅಂತ ಹೇಳಿದ್ದೆ ಹಂಗೇನ್ ಮಾಡ್ತಾನ ಎಲ್ಲ ಮನೆಗೆ ಇವಾಗ ಐತಲ್ಲ ಆಲಿಮೆಂಟ್ ಹೇಳಕತ್ತಿಲ್ಲ ನಾವ್ ಇದೆಲ್ಲ ಮೈಸೂರಿಗೆ ಹೊಂಟಿವಿ ಲೆಟ್ಸ್ ಗೋ ಇದು ಜಸ್ಟ್ ಒಂದು ಕಾಮಿಡಿ ಮಾಡೋದಿದೆ ಯಾವ ತರ ತಗೋತಾರ ಯಾವ ತರ ಅನಿಸ್ತದೆ ಅಂತ ಹೇಳಿದ್ರೆ ಫಂಕ್ಷನ್ ರೆಡಿ ಆಗಲ್ಲ ಅವ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಆಲಿಮೆಂಟ್ ಗಳಿಸ್ತೀವಿ ಮತ್ತೊಂದು ಸುಳ್ಳು ಹೇಳಕತ್ತೀವಿ ಲೆಟ್ಸ್ ಗೋ ಆಲಿಮೆಂಟ್ ಗಳಿಸೋಣ ಬನ್ನಿ ಗೈಸ್ ಇವಾಗ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಅಮಾಯಕ ಕರೆ ಅನ್ಕೊಂಡು ಸುಳ್ಳು ಅನ್ಕೊಡೋದು ಒಳ್ಳೆ ಹೇಳದ್ ನಡಿ ಅಂದ್ರೆ ನಡಿದೇವ್ ನಾವು ನನಗ ಅದು ಅನ್ಸಿಲ್ಲ ಏನೇನ ಈಗ ಎಲ್ಲಾರಿಗ ಹೇಳ ಬಂದೆ ದೋಸ್ತರಿಗೆ ಅದು ನಮ್ಮ ಅಣ್ಣ ಕರ್ಕೊಂಡ್ ಹೊಂಟಾನ ಅಂತ ಹೇಳಿ ಒಮ್ಮೆ ಹಿಂಗ ಇದು ಆಯ್ತಂದ್ರೆ ಸ್ವಲ್ಪ ಆಗೋದಿಲ್ಲ ಯಾರಿಗೆಲ್ಲ ಆಗೋದೆ ಗೈಸ್ ಇದ್ರ ಸಲುವಾಗಿ ಆದ್ರೂ ಇವ್ರಿಗೆ ನಾ ಇದು ಮೈಸೂರು ಹೊಂಟಿ ಟಿಕ್ಸದು ನಮ್ಮ ಹುಡುಗರೆಲ್ಲ ಅವರೆಲ್ಲ ಮನ್ಯಾಗ ಹೇಳ್ಬೋದ ನಾ ಹಂಗೆಲ್ಲ ಮೋಸ ಮಾಡಲ್ಲ ಬನ್ನಿ ಹೋಗುವ ಲಕ್ಷ ಆಲಿಮಟ್ಟಿಗೆ ಇದು ಬತ್ತು ಜಂಕ್ಷನ್ ಅಂತ ಇಲ್ಲಿ ಪಟ್ಟಣ ಡಾಕ್ಟರ್ ಗೈಸ್ ಒಬ್ಬೊಬ್ಬರ ಮುಖದ ಮೇಲೆ ಒಬ್ಬೊಬ್ರ ಮುಖ ನೋಡಿ ಅವ್ರು ಯಾವ ತರ ಅನ್ಸಕತ್ತವ ನಾವು ಗೈಸ್ ಒಬ್ಬೊಬ್ರ ಮುಖ ನೋಡಿ ಗೈಸ್ ಯಾವ ತರ ಆಗ್ಯದ ನಾವು ಕಾಮಿಡಿ ಅಲ್ಲ ಸೀರಿಯಸ್ಲಿ ಕಾಮಿಡಿ ಅಲ್ಲ ನಿಮಿಷ ಬರ್ರಿ ಸೀರಿಯಸ್ಲಿ ಪಟ್ನೆ ಸೀರಿಯಸ್ಲಿ ಮಾಂತ ಪಟ್ನೆ ಕರೆ ಬಲೆ ಮನಿ ಹೇಳಿರಿ ಸೀರಿಯಸ್ ಕಾಮಿಡಿ ಅಲ್ಲ ಸೀರಿಯಸ್ ಏನ್ಡಿ ಸೀರಿಯಸ್ ಕಾಮಿಡಿ ಅಲ್ಲ ಸೀರಿಯಸ್ ಬರ್ರಿ ಬರಲ್ಲ ಪಟ್ನೆ ಬ್ಯಾಗ್ 5 ನಿಮಿಷ ನಡೆಸ್ತಾಳೆ ಹೇಳಿ ಕೇಳು ಬರಿ ಗೈಸ್ ಇವಾಗ ಎಲ್ಲ ಹೊಡ್ಕೊಂಡ್ ಬಂದೆ ನೀನು ಯಾಕೆ ಬೂಟ್ ಎಲ್ಲ ಎಲ್ಲಿಟ್ಟಿದೆ ಬೂಟಿನ ಚೀಲ ಏನಿದೆ ಬೂಟ ಜಲ್ದಿ ಉತ್ತಾರೆ ಸ್ಪೀಡ್ ಅದಲ್ಲ ರಾಪ ಹೇಳಿದ್ ಕೇಳ ಸ್ಪೀಡ್ ಬ್ಯಾಡ್ಬಿಡು ಎಲ್ಲ ಗೇಟ್ ಹಾಕ್ಯಾರಪ್ಪ ನೀ ಹೆಂಗ್ ಬಿಟ್ಟಿಲ್ಲ ಟೈರ್ ಇವೆಲ್ಲ ಏನೇನು ಮೈಸೂರು ಯಾರು ಬರ್ಲಿ ಬಿಡ್ಲಿ ನಾನು ಹಂಗೆ ಬರ್ತಿದ್ದೆ ನನಗತ್ರ ನಂಬಕ್ ಆಗ್ತಿಲ್ಲ ಇವ್ರು ಇಟ್ಟು ಏನ್ ಬೇಕಾದ ದೋಸ್ತ ಮೈಸೂರ್ಗೆ ಹೋಗಾವ ನೀ ವಿಡಿಯೋ ಕರ್ಕೊಂಡು ಹೋಗು ಬಿಟ್ಟು ಹೋಗ್ರಿ ನಾ ಮೈಸೂರ್ಗೆ ಹೋಗಾವ ಫಸ್ಟ್ ಗಾರ್ಡನ್ ಹೋಗು ಆಮೇಲೆ ಸಂಜೆ ಕಡೆ ಟ್ರೈನ್ ಅದ ಹಚ್ಚಿ ಕಳಿಸ್ತೈತೆ ಸೀದಾ ಮೈಸೂರಿಗೆ ಹೇಳಕ್ಕೆ ಮುಂಜಾನೆ ಹಾಕ್ಯಾರ ಈ ಸಲ ಯಾವ ಟ್ರೈನ್ ಅಲ್ಲ ಇದು ಪಿಕ್ಚರ್ ಫೇಲ್ ಆತ ಯಾಕೋ ನಾವು ಏನಿಲ್ಲ ಚಾಮುಂಡಿ ಬಟ್ಟೆ ಹೋಗಿ ಪೋಟ್ ತಕೊ ಏನಿಲ್ಲ ನಿಮ್ಮ ಅಪ್ಪ ವಿಡಿಯೋ ನೋಡಕ್ ಹೇಳಿದಿ
ಹಾ ನಿಮ್ಮ ಅಪ್ಪ ನಾ ಇಲ್ಲಿ ಇಳಿಸೋದು ಗೊತ್ತಿರ್ತದ ನೀವು ಹಬ್ಬ ಹೋಗಿ ಗೊತ್ತದ ಬಾ ಇರಾಕ್ ಗಾಣ ಕೊಂಡ್ರಿ ಏ ವಶ ಹೋಗ್ರ ಬಾ ಈಗ ಹೋಗೋದಾರ ಪಕ್ಕ ಬಿಡು ಅಲ್ಲಿ ಗಾರ್ಡನ್ ಆಫೀಸ್ ಬರುತ್ತೆ ಬಾರೋ 12 ಟ್ರೈನ್ ಇದ್ದಿದ್ದು 10 ಕರ್ಸಿ ಅಂತ ಯಾವ ಬರೀ ಪಾಪ ತಂದು ಹೋಗಿ ಬುಕ್ ತಗೋ ವಾಪಸ್ ಬರ್ತೀರಿ ನೀವು ಹೇಳಕತ್ತೀವಿ ಬಾರ ಹೇಳ್ತೀನಿ ದಸರಾ ಟೈಮ್ ಹೋಗ್ಬಾರ ಅಲ್ಲೇ ಎಲ್ಲಾರ ಮುಂದೆ ಹೇಳ್ಕೊಂತ ಹೆಂಗ ಏನಿಲ್ಲ ಸೀದಾ ಈಗ ನಾವಂತ್ರು ಹೆಂಗ್ ಗೊತ್ತಾನ ಕಂಡಬಿಟ್ಟಿ ತಲೆ ಖರಾಬ್ ಆಗ್ಯದ ಈಗ ಖರಾಬ್ ಆಗಿ ಸೀದಾ ಮೈಸೂರು ಗಂಟೆ ಬಿಟ್ಕೊಂಡಾರ ಮತ್ತೆ ಅದಕ್ಕೆ ಮೈಸೂರಿಗೆ ಹೊಂಟ್ರಿ ಈಗ ಬರೀ ಹೇಳೋದು ಕೇಳಲಿಲ್ಲ ಇಲ್ಲ ನಾವು ಮೈಸೂರಿಗೆ ಹೋಗ್ತೀವಿ ಗೈಸ್ ನನಗೂ ಕರೆ ಹೇಳೋಕಾರ ನನಗೂ ಒಂಥರ ಅನ್ಸಾಗತ್ತ ಮಾಡಕ್ಕೆ ಮುಂಚೆ ಅನ್ಕೊಂಡಿದ್ದೆ ಒಂಥರ ಬಟ್ ಆಗೋಲ್ದು ಬನ್ನಿ ಹೋಗ್ಬರ್ತೀನಿ ಬಾಯ್ ಬಾಯ್ ಗೈಸ್ ನೋಡ್ರಿ ಬಿಡ್ತೇನೆ ನನಗ ಮನಸ್ಸಿಗೆ ಒಳಗ ನನಗ ಒಂಥರ ನಾವು ಹೋಗಿ ಹೇಳಿ ಕೇಳ ನಮಗೂ ಅನ್ಸತ್ತಪ್ಪ ಎಲ್ಲ ನಮ್ಗೆ ಒಂಥರ ಅನ್ಸತ್ತದ ನಾವು ಹೋಗೇ ಬರ್ತೀವಿ ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ನಾಳೆ ಎಲ್ಲರೂ ವಿಡಿಯೋ ನೋಡ್ತಾರ ನಡಿ ಇರಾಕ ನನಗ ಮನಸ್ಸಿಗೆ ಹೆಂಗ ಅನ್ಸಾಕತ್ತೈತಿ ನನಗೂ ನಿನ್ನಕಿನ ಬಾಳ ಅನ್ಸತ್ತೆ ಆಯ್ತು ಐ ಆಮ್ ಗೋ ಟು ಮೈಸೂರ್ ಬೈ ಫ್ರೆಂಡ್ಸ್ ನಾವು ಮೈಸೂರಿಗೆ ಹೋಗಿ ಬರ್ತೇವೆ ಮಂಡೇ ಮೀಟ್ ಹಾಕಿ ನಿಮಗೆ ಎಲ್ಲರಿಗೆ ಓಕೆ ಆಲ್ ಗುಡ್ ಬಾಯ್ಸ್ ಬೆಲೆ ಕೊಟ್ಟೆ ಬಂದೇವೆ ಈಗ ಇದು ಫೈನಲ್ ಇಲ್ಲಿ ಇದು ಮಾತಾ ಐ ಆಮ್ ಸಾರಿ ಬಾಬು ಗೈಸ್ ಇವಾಗ 5 ಜನ ಅಂತೂ ಶೆಟ್ಕೊಂಡು ನಾವು ಹೋಗ್ತೀವಿ ಅಂದ್ರ ಸಿಕ್ಕಾಪಟ್ಟೆ ಮಂದಿಗೆಲ್ಲ ಹೇಳಿ ಬಂದಾರತ್ತ ಅವರು ಅಂದ್ರೆ ಇಡೀ ಕಾಲೇಜ್ ಹೇಳ್ಯಾರತ್ತ ಅವ್ರ ಮನೆಯವ್ರಿಗೂ ಹೇಳ್ಯಾರಂತ ನೀವು ಅವ್ರ ಮನೆಯವ್ರು ಯಾರು ನೋಡತ್ತಾರ ನನ್ನ ಮೇಲೆ ಸಿಟಿಗೆ ಅವ್ರ ಮೇಲೆ ಸಿಟಿಗೆ ಹೋಗ್ಬೇಡ್ರಿ ಜಸ್ಟ್ ಪ್ರ್ಯಾಂಕ್ ಇದು ಸೊ ಹೊಂಟಿದ್ವಿ ಪ್ರ್ಯಾಂಕ್ ನಂದು ಇಲ್ಲಿವರೆಗೂ ಕನ್ನಡದಾಗ ಯಾರು ಮಾಡಿಲ್ಲ ಆ ಥರ ಒಂದು ಏನಾದರೂ ಯೂನಿಕ್ ಕೊಡ್ಬೇಕನ್ನೋ ನನ್ನ ಪ್ಲ್ಯಾನ್ ಇತ್ತು ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಮಾಡಿದ್ದು ನನಗೆ ಕರೆ ಸಿಕ್ಕಾಪಟ್ಟೆ ಫೀಲ್ ಅಲ್ಲತ್ತ ನನಗೆ ಯಾಕೆ ಮಾಡಿದೆ ಅನ್ನೋ ಫೀಲ್ ಅಲ್ಲತ್ತ ಗೈಸ್ ನಿಜ ಹೇಳ್ಬೇಕಂದ್ರೆ ಬಟ್ ಸ್ವಲ್ಪ ಇರಲಿ ಇದು ಜೀವನದಾಗೆ ನೆನಪಾರಲ್ಲ ಅವರು ಎಲ್ಲಾದ್ರೂ ಟ್ರಿಪ್ ಹೊಂಟ್ರು ಬೇರೆ ಕಡೆ ಇದು ಇನ್ನೊಂದು 3 ತಿಂಗಳಾಗಿ ನಮ್ಮ ಕಾಲೇಜ್ ಮುಗಿತದ ನೀವು ಮೈಸೂರು ಕರ್ಕೊಂಡು ಹೋದ್ರೆ ನೆನಪಾಡ್ತಿದ್ದಿಲ್ಲ ನಾವು ಎಲ್ಲಾ ಕಡೆ ಗೈಸ್ ಅಂದ್ರೆ ಅವ್ರೊಂದು 5 ಮಂದಿ ಸೆಟ್ಕೊಂಡು ಹೋದ್ರ ಗೈಸ್ ಸೆಟ್ಕೊಂಡಲ್ಲಕೇನು ಅವ್ರು ಸೆಲ್ಫ್ ರೆಸ್ಪೆಕ್ಟ್ ನಮಗ್ ಅಸಹ್ಯ ಆಗ್ತದ ಈ ಪ್ರೆಸ್ಟೀಜ್ ಸಲುವಾಗಿ ಅಂತ ಹೇಳಕ್ಕೆ ಹೋದ್ರು ಹೋಲಿ ಬಿಡ್ರಿ ಎಂಜಾಯ್ ಮಾಡ್ಕೊಂಡ್ ನಾವು ಓದ್ತಿದ್ವಿ ಬಟ್ ಐತಲ್ಲ ಹಂಗ ಒಮ್ಮಲಿ ಹೋದ್ರೆ ಸರಿ ಅನ್ಸಲ್ಲ ಅದು ಒಂದು ಏನೋ ಪ್ರೀ ಪ್ಲಾನಿಂಗ್ ಇರಬೇಕು ಎಲ್ಲಿ ಓದ್ತೀವಿ ಹೆಂಗ್ ಓದ್ತೀವಿ ಏನ್ ಮಾಡ್ತೀವಿ ಅನ್ನೋ ಪ್ಲಾನಿಂಗ್ ಇತ್ತಂದ್ರೆ ಕರೆಕ್ಟ್ ಆಗತ್ತ ಸುಮ್ಮನೆ ಓದ್ತೀವಿ ಅಂದ್ರೆ ಸುಮ್ಮನೆ ಹೋಗೋಕ್ಕಾಗಲ್ಲ ಅದ್ರ ಸಲುವಾಗಿ ನಾವು ವಾಪಸ್ ಬಂದ್ವಿ ಇವಾಗ ರಾಕ್ ಗಾರ್ಡನ್ ಬಂದಿವಿ ಇವರ ಅನಿಸಿಕೆಗಳನ್ನ ಕೇಳೋಣ ಇವಾಗ ಬನ್ನಿ ಗೈಸ್ ಇವಾಗ ಇವರ ಅನಿಸಿಕೆಗಳು ಕೇಳ ಮತ್ತು ಅಷ್ಟು ಮಂದಿ ಲೆಟ್ಸ್ ಗೋ ಇಲ್ಲೊಂದು ಸ್ಟಾರ್ಟ್ ಆಡ್ತೀವಿ ಎಂಜಾಯ್ಮೆಂಟ್ ಮಾಡ್ತೀವಿ ನಾನು ಅನ್ಕೊಂಡಿದ್ದೆ ಗೈಸ್ ಈಗ ಆಯ್ತಲ್ಲ ಏನಂದ್ರ ಇವರಿಗೆ ಇಲ್ಲಿವರೆಗೂ ಇಂಥ ಪ್ರ್ಯಾಂಕ್ ಯಾರಿಗೂ ಆಗಿರ್ಲಿಲ್ಲ ಅಂತ ಪ್ರ್ಯಾಂಕ್ ಮಾಡಿವಾರ ಸೊ ಅವ್ರು ಭಾಳ ಬೇಜಾರಾಗ್ಯಾರ ಅವ್ರಿಗೆ ಅನ್ಕತನ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಲಿ ಆಮೇಲೆ ಆಯ್ತಲ್ಲ ಎಲ್ರಿಗೂ ಅವ್ರವ್ರ ಅನಿಸಿಕೆನ ಕೇಳ್ತೀನಿ ಭಾಳ ಅಂದ್ರೆ ಭಾಳ ಕೆಟ್ಟ ನನಗೆ ಮನ್ಸಿಗೆ ಹೇಳೋದು ಗೈಸ್ ನಿಜ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಒಂಥರ ನನಗೆ ಒಂಥರ ಫೀಲ್ ಅಲ್ಲತ್ತದ ಇರ್ಲಿ ಏನು ಮಾಡೋಕ್ಕಾಗಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಅವ್ರ ಲೈಫ್ದಾಗೆ ಆಗಿರ್ಲಿಲ್ಲ ಆಯ್ತು ಏನಂತೀರಪ್ಪ ಬನ್ನಿ ಗೈಸ್ ಇವತ್ತಲ್ಲ ಒಬ್ಬೊಬ್ರು ಅನಿಸಿಕೆ ಕೇಳೋಂತ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಲಿ ಹೇಳ್ತೀನಿ ಅಂತ ನಿಮಗೆ ನನಗೆ ವಿಡಿಯೋ ಮಾಡೋ ಮೂಡೇ ಆಗಿಬಿಡ್ತು ಕರೆ ಹೇಳ್ಬೇಕಂದ್ರೆ ಅವ್ರು ಹಂಗೆ ಮಾಡ್ಕೊಂಡು ಹೋಗೋಣ ಸೊ ಅಂದರು ಮಾಡಕತ್ತೀನಿ ತೋರಿಸ್ಬೇಕಲ್ಲ ನಿಮ್ಗೆ
ಎಂಡಿಂಗ್ ಅಂತ ಹೇಳ್ತಾರೆ. ಲೆಟ್ಸ್ ಗೋ ಬನ್ನಿ ಗೈಸ್. ಇವಾಗ ಐತಲ್ಲ ನಮ್ಮ ಶ್ಯಾಮ್ ಸುಂದರನ ಹತ್ರ ಹೋಗುವಂತ ಮತ್ತೆ ಅದೇ ಸಿಕ್ಕ ಹಾಕಿಯಪ್ಪ ನಮ್ಮ ಶ್ಯಾಮ್ ಸುಂದರ ಕೇಳಮಂತ ಯಾವ ತರ ಅನಿಸ್ತು ನಿಂದು ನಮ್ಮ ಪ್ರ್ಯಾಂಕ್ ಅಂತ ಯಾವ ತರ ಅನಿಸ್ತು? ಪ್ರ್ಯಾಂಕ್ ಅಂತೂ ಜಬರ್ದಸ್ತ್ ಯಾರು ಮಾಡೋದು ಪ್ರ್ಯಾಂಕ್ ಅಂತೂ ಫಸ್ಟ್ ಟೈಮ್ ಪ್ರ್ಯಾಂಕ್ ಆಗಿತ್ತು ನಾ ಯಾವತ್ತೂ ಆಗಿದ್ದಿಲ್ಲ. ಫಸ್ಟ್ ಟೈಮ್ ಪ್ಲಾಟಾಗಿ ಆಗೀನಿ. ಏನಿಲ್ಲ ಬೇಜಾರಿಲ್ಲ, ಆರಾಮ್ ಚಿಲ್. ಇಲ್ಲಿ ಬಂದಿವಿ ಎಂಜಾಯ್ಮೆಂಟ್ ಮಾಡಿ ಹೋಗೋದಷ್ಟೇ. ಇಷ್ಟು ಅನ್ಕೊಂಡಿದ್ರು ಅಂದ್ರೆ ಅವರು 5 ಮಂದಿ ಇಲ್ಲೇ ಇರ್ತಿದ್ರು. ಬಟ್ ಅವ್ರು ಈ ತರ ಅನ್ಕೊಂಡಿಲ್ಲ. ಅವ್ರು ಅದ್ರಲ್ಲ ನೆಗೆಟಿವ್ ಆಗಿ ತಿಳ್ಕೊಂಡ್ರೆ. ನಿನಗೆ ಯಾವ ತರ ಅನಿಸ್ತಪ್ಪ ಸಿಮ್ಮ? ಏನಿಲ್ಪ ಖುಷಿ ಆಗತ್ತದ. ಎಲ್ಲಿದ್ರು ಖುಷಿ, ಅಲ್ಲಿದ್ರು ಖುಷಿ. ನೆಕ್ಸ್ಟ್ ಟೈಮ್ ಹೋಗೋನು. 3rd ಇಯರ್ ಮುಗಿದ ಫಿಕ್ಸ್ ಹೋಗೋನು. 3rd ಇಯರ್ ಮುಗಿದಿಂದ ಹೋತಿ ಇಂಟರ್ನ್ಶಿಪ್ ಮುಗಿಯನ ಕರ್ಕೊಂಡು ಹೋತಿಲ್ಲ ನಾ. ಇದು ನನ್ನ ಕಡೆ ಶಪಥ. ಇದು ತಿಳ್ಕೊರ್ ಪಕ್ಕ. ಮನೆಗೆ ಆಯ್ತಾ ಹೆಂಗ ಅನ್ಸ್ಲತ್ತ? ಮತ್ತೊಂದ್ ಸರ್ತಿ ಖುಷಿ ಆಗತ್ತದ. ನೆಕ್ಸ್ಟ್ ಟೈಮ್ ಹೋಗೋನು. ಅದಕ್ಕೇನಿಲ್ಲ ಒಳಗ ಇದಿಲ್ಲಕತ್ತದ ಗಾಯ್. ಸಾರಿ ಏನಿಲ್ಲ, ಏನ್ ಮಾಡಕ್ಕಾಗಲ್ಲ ಪಾಪ ಇರ್ಬೇಕಂತ ಬನ್ನಿ. ಇವಾಗ ನಮ್ಮ ಸಾಯಿಲ್ ಬೈ ಕೇಳಮಂತ ಯಾವ ತರ ಅನಿಸ್ತು ನಿಮ್ಗೆ ನಾವು ಮಾಡಿದ ಪ್ರ್ಯಾಂಕ್? ಭಾಳ ದುಃಖ ಅನಿಸ್ತ್ರಿ ಖರೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಒಟ್ರಿಗೆ ಹೇಳ ಬಂದಿದ್ದೆ ನಾವು ಸ್ವಲ್ಪ ಮನ್ಯಾಗ ದೋಸ್ತರಿಗೆ. ಒಮ್ಮೆ ಸಡನ್ ಆಗಿ ಪ್ರ್ಯಾಂಕ್ ಅನ್ನ ಸ್ವಲ್ಪ ಇದು ಆಗೈತಿ. ಏನೆಲ್ಲ ಹೋಗೋಣ ಮುಂದಿನ ಸಲ. ಅವರು 4 ಮಂದಿ ಬಂದ್ರೆ ಚಲೋ ಇರ್ತಿತ್ತು. ಅರ್ಧ ಮಂದಿ ಕಡೆ ಇರ್ದ ಮಂದಿ ಕಡೆ. ಅವರು ಪ್ರೆಸ್ಟೀಜ್ ಅನ್ಕೊಂಡು ಅವರು ಪ್ರೆಸ್ಟೀಜ್ ಅದೆಲ್ಲ ಕಿಮ್ಮತ್ ರೀ ಮಂದಿ ನೋಡಿ ಅದ ಹೆಂಗ ಅನ್ಸ್ಕೋತಾರ. ಮಂದಿ ನೋಡಿ ಬದಕ್ದಾಗ ಅನ್ಸ್ತದೆ. ಅದರಿಂದ ನಾವೇನು ಜಸ್ಟ್ ಇದು ಮಾಡಿದ್ವಿ. ಬರೀ ನಮ್ಮ ಜೂನಿಯರ್ ಒಬ್ಬ ಬಂದ ಹಿಡ್ಕೊಂಡಿ ಬಕ್ರ ಆತಿ ನಾನು ಅಂತ ಬಾ ಅಪ್ಪ ಅಂದೆ ಕರ್ಕೊಂಡ್. ನಿನ್ ಹೆಂಗ ಅನ್ಸಕತ್ತಪ್ಪ ಅವಲಿ? ಮುಖದಾಗ ಅಟ್ಟೆ ನಗು ಅದಣ, ಮನ್ಸನಾಗ ಎಲ್ಲ ಬಾ ದುಃಖ ಅದ. ನೀ ಈ ತರ ಮಾಡ್ತಿರ್ತ ಅನ್ಕೊಂಡಿಲ್ಲ. ಇಲ್ಲಿ ಸಮಾಧಾನ ಮಾಡ್ಕೋ. ತೂಗು ಚೆನ್ನ ತೂಗು. ಇದೈತಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ ಅಂದ್ರೆ ಇವ ಯಾರು ನಮ್ ಶಂಕರ ಅದಾನ. ಶಂಕರ ಕೊಟ್ಟಿದ್ದು ಅವನಿಗೆ ಗೊತ್ತಿತ್ತು. ಬಟ್ ಇಲ್ಲಿ ಬಂದ ಕಿಸಿ ನಾವು ರಿಯಾಕ್ಷನ್ ನೋಡ್ಕೊಂಡು ಗಾರ್ಡನ್ ತೋರಿಸ್ಕೊಂಡು ಎಂಜಾಯ್ ಮಾಡ್ಬೇಕಂತ ನಮ್ದು. ಮಾಡಿದ್ವಿ ಕೂಡ, ಎಂಜಾಯ್ ಮಾಡ್ತೀವಿ. ಅವ್ರೊಂದು 4 ಮಂದಿ ಹೋದ್ರ ಅದೇ ಮನ್ಸಿಕಾಯಿ ನನಗ. ಅದು ಬಿಟ್ಟು ಏನು ಮನ್ಸಿಕಾಯಿ ಇಲ್ಲ ಗೈಸ್. ಬನ್ನಿ ಮಾರಿ ಮುಚ್ಚ ಮಂದಿ ಅಷ್ಟು ಜನರೊಳಗಡೆ ಗಾಯಸ ಜಾಸ್ತಿ ಅಂದ್ರೆ ಜಾಸ್ತಿ ಬೇಜಾರಾಗಿದ್ದಂದ್ರೆ ಇವನೇ. ಇಲ್ಲ ಗಾಯ್ಸ್, ನೆಕ್ಸ್ಟ್ ಟೈಮ್ ಐತಲ್ಲ ಅಂತ ಏನಾರ ಮಾಡೋದ್ ನಿಂತಿಗೋ ಇವ್ರು ನಂಬಲ್ಲ ನಾನು ಗೊತ್ತದ ಪಕ್ಕ. ಅದ್ರ ಇಲ್ಲಿವರೆಗೂ ನಾ ಏನು ಮಾಡಿರ್ಲಿಲ್ಲ. ಈ ಸರ್ತಿ ಮಾಡಿದ್ರಲ್ಲ ನೆಕ್ಸ್ಟ್ ಟೈಮ್ ಐತಲ್ಲ ಹಂಗೇನ್ರ ಮಾಡೋದ್ ನಿಂತಿಗೋ ಇವ್ರಿಗೆ ಕರ್ಕೊಂಡೆ ಹೋಗಿ ಬುಕ್ ಮಾಡೋದು, ಇವ್ರು ಕರ್ಕೊಂಡೋಗಿ ಟಿಕೆಟ್ ತಗೊಳ್ಳೋದು ಮಾಡ್ತೀನಿ ಅಂತ. ನೆಕ್ಸ್ಟ್ ಟೈಮ್ ಪಕ್ಕ ಇದು. ಇವ್ರು ನಂಬಲ್ಲ ಗಾಯ್ಸ್, ಯಾರು ನಂಬಲ್ಲ ನನ್ನ ಮಾತು. ನೀವೇ ನಂಬಲ್ಲ ನನ್ನ ಮಾತಾಡ ಟ್ರಿಪ್ಪಿಗೆ ಕರ್ಕೊಂಡ್ರಿ ಅಂದ್ರೆ ಅದ್ರ ಸಲ ಬನ್ನಿ ಗಾಯ್ಸ್. ಇವಾಗ ಒಂದಿಷ್ಟು ಎಂಜಾಯ್ಮೆಂಟ್ ಮಾಡಿ ಸಿಗ್ತದೆ ನಿಮ್ಗೆ. ಮಾನಸಿಕ ವಿಡಿಯೋ ಮಾಡೋ ಮನ್ಸಾಗ ನನಗೆ ಅದು ಬನ್ನಿ ಗಾಯ್ಸ್. ಬನ್ನಿ ಗಾಯ್ಸ್, ಇವಾಗ ಆಯ್ತಲ್ಲ 7D ಇದಕ್ಕೆ ಹೊಂಟಿವಿ. ಇದು ನೋಡ್ಲಕ್ಕ ಏನು ಪಿಕ್ಚರ್ ಟೈಪ್ ಇರ್ತಲ್ಲ. ಒಂದ್ಸರ್ತಿ ಬಂದಿದೆ ನೋಡಿರಲ್ಲ, ಅದಕ್ಕೆ ಹೊಂಟಿವಿ ಗಾಯ್ಸ್. ಬನ್ನಿ ಇವಾಗ ಹೋಗುವ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ ಐತಲ್ಲ ಹಾಕೊಂಡು ಕೂತೀವಿ. ಬಂದಕ್ಕೆ ಟಿಕೆಟ್ ಎಲ್ಲ ಹೊರಗಡೆ ಮಾಡಿದವ್ರು ಗಾಯ್ಸ್. ಬನ್ನಿ ಗಾಯ್ಸ್, ಇವಾಗ ಐತಲ್ಲ 3D ಅಂದ್ರೆ 7D ಪಿಕ್ಚರ್ ನೋಡಕ್ ಬಂದಿವಿ. ಯಾವ ಪಿಕ್ಚರ್ ಅದು? ಎಷ್ಟು ನಿಮಿಷ ಇದು? 7 ಮಿನಿಟ್ ಗೈಸ್. 7 ಮಿನಿಟ್ 50 ರೂಪಾಯಿ ತೊಂದ್ರೆ ತೋರಿಸ್ತೀವಿ ಅಂತ ನಿಮ್ಗೆ ಎಲ್ಲ. ಅಂದ್ರೆ ಎಲ್ಲ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಕ್ಯಾಮ್ರಾ ಆಫ್ ಮಾಡ್ಬೇಕತ್ತ. ಅವಾಗ ನಾವು ಹಿಡ್ಕೊಂಡು ಕುಂದಿರ್ಬೇಕತ್ತ. ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ಹಿಡಿಬೇಕತ್ತ ಗಾಯ್ಸ್. ಇಲ್ಲಿಷ್ಟು ಮಂದಿ ಅದಾರ ನಾವು. ಐಟಿ ಕ್ಯಾಮ್ರಾ ಬಂದಾಗತ್ತ. ಇಲ್ಲಿಷ್ಟು ಮಂದಿ ಅದಾರ. ಇಲ್ಲಿ ನಾವಿದ್ದೀವಿ. ಚಸ್ಮಾ ಹಾಕೋ ಗೈಸ್. ಚಸ್ಮಾ ಹಾಕೊಂಡು 3D ಭಾರಿ ಹಾಕೊಂಡು ಗೈಸ್. ಫೈನಲಿ ನಾವು ವಾಪಸ್ ನಮ್ಮ ನಡೆ ಬಿಜಾಪುರ ಕಡೆ ಇವಾಗ ಹೊಂಟಿವಿ. ಈಗ ಹೋಗ್ಬೇಕು ಬನ್ನಿ, ಹೋಗುವ. ನಮ್ಮ ಎಲ್ಲ ದಂಡುಪಾಳ ಗ್ಯಾಂಗ್ ಹೆಂಗ್ ಕೂತಾರ ನೋಡ್ರಿ ಅಲ್ಲಿವರೆಗೂ. ಆ ಕಡೆ ಒಬ್ರು ಡೊಕೊಂಡೇ ಬಿಟ್ಟಾರ. ಗೈಸ್ ಇವಾಗ ಬಿಜಾಪುರ ಹೋಗ್ಬೇಕು. ಬನ್ನಿ ಹೋಗುವ. ಮನಸ್ ಮನೆ ಅಂತೂ ಹೋದ್ರು ಮೈಸೂರ. ಅದೆಲ್ಲ ಸ್ಟೋರಿ ನೋಡಮಂತ ಹೋಗುವ ಬನ್ನಿ ಗೈಸ್. ಫೈನಲಿ ನಾವು ಇವ್ರಿಗೆಲ್ಲ ಪ್ರ್ಯಾಂಕ್ ಮಾಡಿಬಿಟ್ಟು ನಮ್ಮ ವಾಪಸ್ ಬಿಜಾಪುರ ಬಸ್ ಸ್ಟ್ಯಾಂಡ್ ಬಂದಿವಿ. ಇಲ್ಲಿ ನೋಡ್ರಿ ಎಲ್ಲರ ಸ್ಪಂದ ಹೆಂಗ್ ನಿಂತಾರೆ ಈಗ. ಬ್ರೋ ಸಾರಿ, ನಿಮ್ಗೇನಾದ್ರು ಹಾರ್ಟ್ ಆಗಿದ್ರ ವಾಪಸ್ ಮೈಸೂರು ತಂದು ನಿಲ್ಸೀನಿ. ಸಾರಿ ಬ್ರೋ, ಸಾರಿ.
ಸಾರಿ ಬ್ರೋ. ಇನ್ನೊಂದ್ಸಲ ಗೋವಾ ಟ್ರಿಪ್ ಗೈಸ್. ಫೈನಲಿ ಐತಲ್ಲ ಅವ್ರಿಗೆ ಕರ್ಕೊಂಬಂದು ಆಫೀಸ್ ಬಿಟ್ಟಿನ 5 ಜನ ಅದಾರಲ್ಲ ಮೈಸೂರು ಹೊಂಟಾರ. ಅವ್ರದ್ದು ಐತಲ್ಲ ಅಪ್ಡೇಟ್ ನಿಮ್ಗೆ ಕೊಡ್ತಿರ್ತೀನಿ ಅಂತ ಇಲ್ಲಿ ಇನ್ಸ್ಟಾದಾಗ ಯಾರು ಇನ್ಸ್ಟಾ ಫಾಲೋ ಮಾಡ್ರಿ ಗೈಸ್. ಫೈನಲಿ ಮನೆಗೆ ಬಂದೆ. ನನಗ ಇದು ಪ್ರ್ಯಾಂಕ್ ಮಾಡಿ ನನಗೆ ಒಂಥರ ಅನ್ಸಾಗತ್ತ ಗೈಸ್. ನಿಜ ಹೇಳ್ಬೇಕಂದ್ರೆ ರಿಯಲಿ ಒಂಥರ ಸ್ಯಾಡ್. ಭಾಳ ಪಾಪ ಮಾನಸಿಕ ಅವ್ರ ಹುಡುಗರು ಅವ್ರೇನೋ ಆಸೆ ಹೊಂದಿದ್ರೆ ಜಸ್ಟ್ ಪ್ರ್ಯಾಂಕ್ ಮಾಡ್ಬೇಕು, ಸ್ವಲ್ಪ ರಿಯಲಿಸ್ಟಿಕ್ ಅಂದ್ರೆ ರಿಯಲಾಗಿ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರ ಅನ್ನೋ ತೋರಿಸ್ಬೇಕನ್ನ ನನ್ನ ಪ್ಲಾನ್ ಇತ್ತು. ಅಂಡ್ ತೋರಿಸ್ದೆ ಕೂಡ. ಬಟ್ ಭಾಳ ಬೇಜಾರವ್ರ ನಿಜ. ಅವರು ಒಂದಿಷ್ಟು ಮಂದಿ ಅಸಹ್ಯ ಆಗ್ತದ ಊರಿಗೆ ಹೋದ್ರ ಅಂತ ಹೇಳಿದ್ರೆ ವಾಪಸ್ ಹೋದ್ರು 5 ಜನ. ಅವ್ರು ನೋಡ್ಕೊಂಬರಕ್ ಹೋಗ್ಯಾರ. ನೋಡ್ಕೊಂಬರ್ಲಿ. ಅಂಡ್ ಗೈಸ್ ಆದಷ್ಟು ಬೇಗ ಇದನ್ನ ನಾನು ರಿಯಲೈಸ್ ಮಾಡಬೇಕು. ಸೊ ಮಾರೇ ಮಾಡ್ತೀನಿ ಆದಷ್ಟು ಬೇಗ ನೋಡಂತಾರೆ ಅಂತ. ಅಂದ್ರೆ ಇನ್ನೊಂದ್ ಸರ್ತಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ನಂಬಲ್ಲ. ಬಟ್ ಐತಲ್ಲ ಅವ್ರ ಕೈಗೆಲ್ಲ ಟಿಕೆಟ್ ಎಲ್ಲ ಅವರೇ ಬುಕ್ ಮಾಡ್ಕೆ ಅವ್ರಿಗೆ ಕರ್ಕೊಂಡು ಹೋಗೋ ಟೈಪ್ ಮಾಡ್ತೀನಿ ಅದಕ್ಕೆ ನೋಡತ್ತಿರ್ತ. ಆದಷ್ಟು ಬೇಗ ಮಾಡಮಂತ ಇದನ್ನ ಎಲ್ಲರೂ ಅಂದ್ರೆ ನಮ್ಗೆ ಯಾರ್ಯಾರು ಅದಾರಲ್ಲ ನಮ್ಮ ಫ್ರೆಂಡ್ ಗ್ರೂಪ್ ಮೊದಲಿಂದ ಅವ್ರೆಲ್ಲ ಮಂದಿ ಕರ್ಕೊಂಡ್ಕೆ ಹೋಗ್ಬೇಕನ್ನೋ ಪ್ಲಾನ್ ಅದ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ ಗೈಸ್. ಓಕೆ ಗೈಸ್, ಯಾರ್ಯಾರಿಗೆ ಹರ್ಟ್ ಆಗ್ಯದ ನನ್ನ ಕಡೆಯಿಂದ ತುಂಬ 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 ಸಾರಿ. ನಿಜ ಹೇಳ್ಬೇಕಂದ್ರೆ ನನಗೆ ಒಂಥರ ಬೇಜಾರಾಯ್ತು ಅಲ್ಲಿ. ಸುಮ್ಮನೆ ಒಂಥರ ಏನೋ ಒಂಥರ ಹರ್ಟ್ ಆದಂಗೈತೆ ನನಗೆ. ಓಕೆಪ್ಪ, ನಮ್ಮ ದಂಡಪಾಳ್ಯ ಗ್ಯಾಂಗ್ದವರಿಗೆ ಅಂಡ್ ಅವ್ರ ಫ್ಯಾಮಿಲಿದವ್ರು ಯಾರು ನೋಡೋದವರಿಗೆ ಏನೋ ಒಂಥರ ಹರ್ಟ್ ಆಗಿರ್ತದೆ. ಹರ್ಟ್ ಆದ್ರೆ ನನ್ನ ಕಡೆಯಿಂದ ಸಾರಿ. ಜಸ್ಟ್ ಪ್ರ್ಯಾಂಕ್ ಮಾಡ್ಬೇಕಂತ ಮಾಡಿದ್ದೆ. ಭಾಳ ದಿನದಿಂದ ಪ್ಲಾನ್ ಹಾಕಿದ್ದೆ. ಅಂದ್ರೆ ನಮ್ಮ ಕಡೆ ಯಾರು ಮಾಡಲಾರ್ದು, ನಮ್ಮ ಕರ್ನಾಟಕದಾಗ ಇಂದ ಕನ್ನಡದಾಗ ಯಾರು ಮಾಡದೇ ಇರುವಂಥದ್ದು ಬ್ಲಾಗ್ ಮಾಡ್ಬೇಕಂತ ನಾನು ಪ್ಲಾನ್ ಇತ್ತು. ಅದರಿಂದ ಮಾಡಿದೆ. ಇವಾಗ ಮುಗೀತು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಸಿಗೋವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.